ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತು ಅಮ್ಮನ ಮನೆಗೆ ಬಂದಿದ್ನಲ್ಲ, ಅಮ್ಮನ ಮನೆಯಲ್ಲಿ ಶ್ರೀರಾಮನವಮಿ ಹಬ್ಬನ ಯಾವ ರೀತಿ ಆಚರಿಸ್ತಾರೆ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಬ್ಬ ಅಂತೂ ಅಮ್ಮ ತುಂಬ ಚೆನ್ನಾಗಿ ಆಚರಿಸ್ತಾರೆ. ತುಂಬ ಭಕ್ತಿ, ದೇವ್ರ ಮೇಲೆ ತುಂಬ ಭಕ್ತಿ ಅವ್ರಿಗೆ. ತುಂಬ ಸಾಂಪ್ರದಾಯಿಕವಾಗಿ ಆಚರಿಸ್ತಾರೆ. ಅದ್ರ ಫುಲ್ ವ್ಲಾಗ್ನ ಇವತ್ತಿನದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಬ್ಬ ಅಂದರೆ ನಮಗೆ ಕೆಲವು ನೆನಪಾಗೋದು ಅಂದರೆ ಒಳ್ಳೆ ರಂಗೋಲಿ, ಜೊತೆಗೆ ಒಳ್ಳೆ ಊಟ, ಕ್ಲೀನಿಂಗು, ದೇವ್ರ ಪೂಜೆ ಇವೆಲ್ಲ ನೆನಪಾಗುತ್ತೆ. ಬೆಳಗ್ಗೆ ಎದ್ದು ನಾನು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕ್ತಾಯಿದ್ದೀನಿ. ಅಮ್ಮ ದೇವ್ರ ಪೂಜೆಗೆಲ್ಲ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಮನೆ ಮುಂದೆ ಒಂದು ಸಿಂಪಲ್ಲಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ನಿಮಗೆಲ್ಲ ನಾನು ರಂಗೋಲಿ ಹಾಕೋದು ತುಂಬಾ ಇಷ್ಟ ಆಗುತ್ತೆ. ಬಟ್ ನಮ್ಮಮ್ಮ ಇನ್ನೂ ಚೆನ್ನಾಗಿ ಹಾಕ್ತಾರೆ. ನಾನು ಬರೋ ವ್ಲಾಗಲ್ಲಿ ತೋರಿಸ್ತೀನಿ ಎಷ್ಟು ಮುದ್ದಾಗಿ ಹಾಕ್ತಾರೆ. ಅಂದರೆ ರಂಗೋಲಿ ಹಾಕೋದ್ರಲ್ಲಿ ಒಂಥರ ಡಿಫ್ರೆಂಟ್ ಟೈಪ್ಸ್ ಇದೆ ಫ್ರೆಂಡ್ಸ್. ಎಷ್ಟೇ ಚೆನ್ನಾಗಿ ಹಾಕಿದ್ರೂ ಮನೆ ಮುಂದೆ ಮುದ್ದಾಗಿ ಕಾಣಬೇಕದು. ಆ ಥರ ಇದ್ರೇ ತುಂಬ ಲಕ್ಷಣವಾಗಿರುತ್ತೆ ಮನೆ ಮುಂದೆ. ಎಸ್ಪೆಷಲಿ ಎಳೆ ರಂಗೋಲಿ ಅಂತ ಹಾಕ್ತಾರೆ, ಆ ಥರದ್ದು ಮನೆ ಮುಂದೆ ತುಂಬ ಚೆನ್ನಾಗಿ ಕಾಣುತ್ತೆ. ಎಷ್ಟೇ ನಾವು ಚುಕ್ಕೆ ಇಟ್ಟು ಲೈನ್ಸ್ ರಂಗೋಲಿ ಹಾಕ್ತೀವಲ್ವ, ಅದಕ್ಕಿಂತ ಈ ಎಳೆ ರಂಗೋಲಿ ಅನ್ನೋದು ಮನೆ ಮುಂದೆ ತುಂಬ ಲಕ್ಷಣ ಕೊಡುತ್ತೆ. ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಅಮ್ಮ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಈಗ ಹಾಲನ್ನು ಕಾಯಿಸ್ತಾ ಇದ್ದಾರೆ. ಅಮ್ಮನಿಗೆ ಏನು ಸಂಪ್ರದಾಯ ಅಂದರೆ ಬೆಳಗ್ಗೆನೇ ಎದ್ದು ಈಗ ಮಜ್ಜಿಗೆನೂ ರೆಡಿ ಮಾಡಿಬಿಟ್ಟಿದ್ದಾರೆ. ಬೆಳಗ್ಗೆನೇ ಎಲ್ಲ ಎದ್ದು ಈಗ ಕೆಲವು ಕಡೆ ಎಲ್ಲ ಸ್ಟವ್ಗೆಲ್ಲ ಪೂಜೆ ಮಾಡ್ತಾರೆ. ಅರಿಶಿನ ಕುಂಕುಮ ಇದನ್ನೆಲ್ಲ ಹಚ್ಚಿ ಸ್ಟವ್ಗೆಲ್ಲ ಪೂಜೆ ಮಾಡಿ ನಮಸ್ಕಾರ ಮಾಡಿ ಆ ರೀತಿ ಪೂಜೆ ಮಾಡಿ ಹಾಲನ್ನೆಲ್ಲ ಕಾಯಿಸ್ತಾರೆ. ಅಮ್ಮನೂ ಹಾಗೆ ಮಾಡ್ತಾರೆ. ಈಗ ನೋಡಿ ಪಾನಕಕ್ಕೆ ಸ್ವಲ್ಪ ಬೆಲ್ಲನೂ ಕರಗ್ಸೋಕ್ಕೆ ನೀರು ಬೆಲ್ಲ ಹಾಕಿ ಇಟ್ಟಿದ್ದಾರೆ. ನೋಡಿ, ನಾನು ಇದನ್ನೇ ಹೇಳ್ತಾ ಇದ್ದಿದ್ದು, ಸ್ಟವ್ಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಫಸ್ಟು ಹಾಲನ್ನೇ ಉಗ್ಸೋದು. ಎಷ್ಟೋ ಮನೆಗಳಲ್ಲಿ ಫಸ್ಟ್ ಹಾಲನ್ನೇ ಉಗ್ಸ್ತಾರೆ. ಅಮ್ಮನೂ ಅಷ್ಟೇ, ಫಸ್ಟ್ ಹಾಲು ಉಗ್ಸಿದ್ರೆ ಮನೆಯೂ ಉಕ್ಕಿ ಬರುತ್ತೆ, ಒಳ್ಳೆಯದಾಗತ್ತೆ ಮನೆಗೆ ಅಂತ ನಂಬ್ತಾರೆ. ಸೊ ಅದನ್ನು ಫಸ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 5ರಿಂದ 6 ಈರುಳ್ಳಿ, ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ರೆಡಿ ಮಾಡಿಕೊಟ್ಟಿದ್ದೆ ಅಮ್ಮನಿಗೆ. ನೆಕ್ಸ್ಟು ಅಮ್ಮ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ದೇವ್ರ ಮನೆ ಎಲ್ಲ ಫುಲ್ಲು ದೇವರೆಲ್ಲ ಫೋಟೋ ಎಲ್ಲ ತೆಗೆದು ಅಲ್ಲೆಲ್ಲ ನೀಟಾಗೆಲ್ಲ ಒರೆಸಿ, ಆಮೇಲೆ ಬಟ್ಟೆ ಒಣ ಬಟ್ಟೆಯಲ್ಲಿ ಹಸಿ ಬಟ್ಟೆಯಲ್ಲೆಲ್ಲ ಒರೆಸಿ ಎಲ್ಲ ದೇವ್ರುಗಳನ್ನ ತೊಳೆದು ಒಂಥರ ತುಂಬ ಭಕ್ತಿಯಿಂದ ಮಾಡ್ತಿರ್ತಾರೆ. ನೆಕ್ಸ್ಟ್ ನಾನು ಎಲ್ಲ ರೆಸಿಪೀಸ್ಗೂ ಸ್ವಲ್ಪ ಕಾಯಿ ಬೇಕಿತ್ತಲ್ಲ, ಅದಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ಆಮೇಲೆ ಪೌಡ್ರ್ ಥರ ಮಿಕ್ಸಿಲಿ ಹಾಕ್ಬಿಟ್ರೆ ಪೌಡ್ರ್ ಥರ ಆಗುತ್ತೆ, ತುರಿದಿರೋ ಕಾಯಿ ಥರ ಆಗುತ್ತೆ ಅಂತ ಅದನ್ನು ಮಾಡ್ತಾಯಿದ್ದೆ. ನೆಕ್ಸ್ಟು ನಾನು ನೆನೆಸಿರುವಂಥ ಸ್ವಲ್ಪ ಬಾದಾಮಿ ತೊಗೋತಾಯಿದ್ದೀನಿ. ಸೊ ಎಷ್ಟೇ ಹಬ್ಬದ ವಾತಾವರಣ ಇದ್ದರೂ, ಹಬ್ಬದ ಅಡುಗೆಗಳಿದ್ದರೂ ಸ್ವಲ್ಪ ಡಯಟ್ ಅನ್ನೋದು ನಾನು ಫಾಲೋ ಮಾಡ್ತಾಯಿರ್ತೀನಿ. ಅದು ಡೈಲಿ ಡಯಟು ಒಂದು ಲೈಫ್ ಸ್ಟೈಲ್ ಅಂತ ಫಾಲೋ ಮಾಡ್ತಿರ್ತೀವಲ್ಲ, ಅದನ್ನು ಬಿಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಒಂದು 5 ನೆನೆಸಿರೋ ಬಾದಾಮಿನ ತೊಗೊಂಡೆ. ನೋಡಿ, ನಿಮ್ಗೆ ಯಾವಾಗಾದರೂ ಕಾಯಿ ತುರಿಯೋಕ್ಕಾಗಲ್ಲ ಅಂದರೆ ಈ ರೀತಿ ಮಾಡ್ಕೋಬೋದು. ಕಾಯಿನ ಕಟ್ ಮಾಡಿ ಸುಮ್ಮನೆ ಟಿ ವಿ ನೋಡ್ಕೊಂಡಾಗ ಕಟ್ ಮಾಡ್ಕೊಂಬಿಟ್ರೆ ಬೇಗ ಆಗುತ್ತೆ. ಆಮೇಲೆ ಒಂದು 2-3 ರೌಂಡ್ ಈ ಥರ ಪಲ್ಸ್ ಮಾಡ್ಕೊಂಬಿಟ್ರೆ ನೀಟಾಗಿ ತರಿ ಥರ ಆಗೋಗುತ್ತೆ. ಇಲ್ಲಾಂದರೆ ಒಂದು ರೌಂಡ್ ಆಡಿಸಿದ್ರೂ ಈ ಥರ ಪೌಡ್ರ್ ಥರ ಆಗೋಗುತ್ತೆ. ಎಷ್ಟೊಂದು ರೆಸಿಪೀಸ್ಗೆಲ್ಲ ಯೂಸ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಅದು ನಾನು ಚಾರ್ಜರ್ಗೆ ಬೇರೆ ಹಾಕಿದ್ದೆ ಮೊಬೈಲ್ ಫೋನು, ಅದರ ವೈರ್ ಕಾಣ್ತಾ ಇದೆ ಅಷ್ಟೇ ವಿಡಿಯೋದಲ್ಲಿ. ಈ ರೀತಿ ಮಾಡಿಕೊಂಡು ನನ್ನ ಪ್ರಕಾರ ಸ್ಟೋರ್ ಮಾಡೋಕ್ಕಿಂತ ಆಗಲೇ ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಆ್ಯಸ್ ಯೂಶ್ವಲ್ ನಾನೊಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಸೋರೆಕಾಯಿ, ಸೌತೆಕಾಯಿ ಮತ್ತು ಪಾಲಕ್ ಸೊಪ್ಪು ಹಸಿದು ತೊಗೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳಕ್ಕೆ ಹೋದರೆ ಬಟ್ ಕರೆಂಟ್ ಇರಲಿಲ್ಲ. ಈಗ ಅಮ್ಮ ದೇವ್ರ ಮನೆಯೆಲ್ಲ ಫುಲ್ ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಇದು ಹೊಸ ಮನೆ ಬೇರೆ. ಅಮ್ಮ ಅಪ್ಪ ಇಬ್ಬರು ರೀಸೆಂಟಾಗಿ ಮನೆ ಕಟ್ಟಿದ್ದಾರೆ, ಸ್ವಂತ ಮನೆ ಮಾಡ್ಕೊಂಡಿದ್ದಾರೆ. ಅಮ್ಮನ ಕನಸು ಅಂತಲೇ ಹೇಳ್ಬೋದು. ಅವ್ರಿಗೆ ದೇವ್ರ ಮನೆ ಪರ್ಟಿಕ್ಯುಲರ್ ಅಂತ ಅವ್ರಿಗೆ. ಈಗ ಯಾರನ್ನ ಬಾಡಿಗೆ ಮನೆಗೆ ಹೋದರೂ, ನನ್ನ ತಮ್ಮನೂ ಅಷ್ಟೇ ಹಿಂದೆ ಎಲ್ಲ ಬಾಡಿಗೆ ಮನೇಲಿದ್ದರು. ಎಲ್ಲೇ ಬಾಡಿಗೆ ಮನೆ ಹುಡುಕಿದ್ರು ಅವನು ಫಸ್ಟು ದೇವ್ರ ಮನೆ ಹಿಂಗಿದೆ ಅಂತ ಅವ್ನು ಹುಡುಕ್ತಿದ್ದ, ಹೇಗಿದೆ ಅಂತ ಫಸ್ಟ್ ಅಮ್ಮಂಗೆ ತೋರಿಸ್ತಾ ಇದ್ದ. ಸೊ ಆ ಥರ ದೇವ್ರ ಮನೆ ಅಂದರೆ ಅಷ್ಟು ಭಕ್ತಿ, ಅಷ್ಟು ಪರ್ಟಿಕ್ಯುಲರ್ ಅವರು ದೇವ್ರ ಮನೆ ಬಗ್ಗೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಅಲಂಕಾರ ಮಾಡಿದ್ದಾರೆ. ಅದು ಅವ್ರಿಗೆ ವೆಂಕಟೇಶ್ವರ, ರಾಘವೇಂದ್ರ
ರಾಘವೇಂದ್ರ ಸಾಯಿಬಾಬಾ ಅಂದರೆ ತುಂಬಾ ಭಕ್ತಿ. ಅವ್ರ ಮನೆ ದೇವರು ವೆಂಕಟೇಶ್ವರ. ಆಮೇಲೆ ನೋಡಿ ಒಂದು ಚಿಕ್ಕ ಬೆಳ್ಳಿ ಒಂದು ಬಟ್ಲಲ್ಲಿ ಹಾಲನ್ನು ಕೂಡ ಇಟ್ಟಿರ್ತಾರೆ. ಪ್ರತಿ ಗುರುವಾರ ಸಾಯಿಬಾಬಾ ಅಭಿಷೇಕ ಮಾಡೋದು, ಒಂಥರ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ, ಸ್ನಾನ ಮಾಡಿಸೋದು, ಆ ಥರ ಎಲ್ಲ ಹಾಲು ಕುಡಿಸೋದು, ಆ ಥರ ಎಲ್ಲ ಮಾಡ್ತಾರೆ. ಅಷ್ಟು ಭಕ್ತಿ ಅಮ್ಮನಿಗೆ, ದೇವ್ರ ಬಗ್ಗೆ ಎಲ್ಲ. ಸೊ ಅಷ್ಟು ಪರ್ಟಿಕ್ಯುಲರ್ ಅವರು, ಅಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ. ಈಗ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಪ್ಯಾನ್ ತೊಗೊಂಡು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆಬೀಜ, ಸ್ವಲ್ಪ ಗೋಡಂಬಿನೂ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನು ತೋತಾಪುರಿ ತೊಗೊಂಡಿದ್ದೆ. ಈ ರೀತಿ ದಪ್ಪದಲ್ಲಿ ಇರುತ್ತಲ್ಲ ಆ ರೀತಿ ತೊಳ್ಕೊಬೋದು. ತುಂಬ ಸಣ್ಣದು ಮಾಡ್ಕೋಬೇಕು ಅಂತ ಏನಿಲ್ಲ. ಬಟ್ ತುಂಬ ಹುಳಿ ತೊಗೊಳಕ್ಕೆ ಹೋಗ್ಬೇಡಿ. ಲೈಟಾಗಿ ಹುಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ತೊಗೊಳ್ಳಿ. ನೆಕ್ಸ್ಟು ಈಗ ಒಂದು 5-6 ಈರುಳ್ಳಿ, ದಪ್ಪ ಸೈಜ್ ಈರುಳ್ಳಿನೇ ತೊಗೊಂಡಿದ್ದೆ. ಅದನ್ನೆಲ್ಲ ಹಾಕಿ ಈಗ ಅಡುಗೆ ಅರಶಿನನೂ ಹಾಕಿ ಉಪ್ಪನ್ನು ಹಾಕಿ ಎಲ್ಲ ಫ್ರೈ ಮಾಡ್ತಿದ್ದಾರೆ. ಅಂದರೆ ಜನಗಳು ಜಾಸ್ತಿ ಇದೆ ಅಲ್ವಾ, ಅದಕ್ಕೆ ನಾವು ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿದ್ದೀವಿ. ನಿಮ್ಮ ಮನೆಗೆ ತಕ್ಕಂಗೆ ಎಷ್ಟು ಬೇಕೋ 1-2 ಈರುಳ್ಳಿ ಹಾಕ್ಕೊಂಡ್ರೂ ಸಾಕುತ್ತೆ. ಒಂದು 4 ಜನಕ್ಕೆ 2 ಈರುಳ್ಳಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಷ್ಟು. ನೆಕ್ಸ್ಟ್ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪನ್ನು ಹಾಕಿ ಮತ್ತು ಅದೇನೇನು ಹಾಕಿದ್ವಲ್ಲ ಅದನ್ನೆಲ್ಲ ಈ ರೀತಿ ಬಾಡಿಸ್ತಾನೆ ಇರಬೇಕು. ಅರ್ಜೆಂಟಲ್ಲಿ ಆಫ್ ಮಾಡಿಬಿಟ್ರೆ ಒಂಥರ ಹಸಿ ಇರುತ್ತೆ. ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ಕಡಿಮೆ ಅನಿಸುತ್ತೆ, ಈ ಸ್ಟೇಜಲ್ಲೇ ಹಾಕೋಬಿಟ್ರೆ ಕಲಸೋಬೇಕಾದ್ರೆ ಈಸಿಯಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಆಮೇಲೆ ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ಕಲಸೋಬೇಕಾದ್ರೆ ಉಪ್ಪು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಗೊಜ್ಜಿಗೆನೇ ಉಪ್ಪು ಹಾಕೊಂಬಿಟ್ರೆ ಬೆಸ್ಟು. ಎಲ್ಲ ಆಗಿ ಈಗ ಗೊಜ್ಜೆಲ್ಲ ಮಾಡಾದಮೇಲೆ ಈಗ ಅವರು ಮಾವಿನಕಾಯಿ ತುರಿದಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದಾರೆ. ತೋತಾಪುರಿ ಮಾವಿನಕಾಯಿ ವೆರೈಟಿ. ನೀವು ಬೇರೆ ವೆರೈಟಿಲೂ ಮಾಡ್ಕೋಬೋದು. ಇದು ನಾನು ಸಿಪ್ಪೆ ಸಮೇತನೇ ಹಾಕಿದ್ದೀನಿ. ಬೇಗ ಬೆಂದೋಗುತ್ತೆ ಫ್ರೆಂಡ್ಸ್, ಏನೋ ತುಂಬ ಹೊತ್ತು ಬೇಕಾಗುತ್ತೆ ಅಂತ ಏನಿಲ್ಲ. ಹಾಕಿ ಒಂದು 5 ನಿಮಿಷನೂ ಇಲ್ಲ, 3-4 ನಿಮಿಷ ಹಿಂಗೆ ಫ್ರೈ ಮಾಡಿದ್ರು ಅಮ್ಮ. ಅಷ್ಟೊತ್ತಿಗೆ ಬೆಂದೋಗಿತ್ತು. ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5-6 ನಿಮಿಷ ಹಂಗೆ ಬಿಟ್ಬಿಟ್ರೆ ತುಂಬಾ ಚೆನ್ನಾಗಾಗುತ್ತೆ, ಬೆಂದೋಗ್ಬಿಡುತ್ತೆ. ಆ ಹೀಟ್ಗೆ ಬೆಂದೋಗ್ಬಿಡುತ್ತೆ. ನೆಕ್ಸ್ಟು ಎಲ್ಲ ಚಿತ್ರಾನ್ನಕ್ಕೂ ಗೊಜ್ಜುಗಳಿಗೂ ಕಾಯಿ ತುರಿ ಇಲ್ಲಾಂದರೆ ಅದು ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಒಂದು 1/4 ಭಾಗದಷ್ಟು ಕಾಯಿ ತುರಿನ ಹಾಕಿದ್ದಾರೆ. ಆಮೇಲೆ ಚಾಪ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಒಂದಕ್ಕಿಂತ ಒಂದು ಒಳ್ಳೆ ರೆಸಿಪೀಸ್ ಮಾಡ್ತಾಯಿರ್ತಾರೆ. ಈ ಸತಿ ನಾನು ಬರೋಕ್ಕಿಂತ ಮೊದಲು ಸಂಡಿಗೆ ಇರ್ಬೋದು, ಅದನ್ನೆಲ್ಲ ಬಿಸಿಲು ಸಮ್ಮರ್ ಅಂದರೆ ಸಂಡಿಗೆ ಮಾಡಿದರು. ಆಮೇಲೆ ಒಂದು ರಾಗಿ ಹಿಟ್ಟು ಮಾಡಿದ್ದಾರೆ. ಎಷ್ಟು ಒಂದು 15 ವೆರೈಟಿ ಅದರಲ್ಲಿ ಏನೇನೋ ಹಾಕಿ ಅದು ರಾಗಿ ಹಿಟ್ಟು ಮಾಡಿದ್ದಾರೆ. ಅಂದರೆ ತುಂಬ ಶಕ್ತಿ ಕೊಡುವಂಥ ರಾಗಿ ಹಿಟ್ಟದು. ಅಂದರೆ ಅದರಲ್ಲಿ ಡ್ರೈ ಫ್ರೂಟ್ಸು ಅದು ಇದು, ಅಂದರೆ ಮಾಲ್ಟ್ ಥರನೂ ಕುಡಿಬೋದು ಮತ್ತು ಹಿಟ್ಟು ಏನದು ಮುದ್ದೆ ಥರನೂ ಮಾಡ್ಕೋಬೋದು ಆ ರೀತಿ. ನೆಕ್ಸ್ಟು ಕೋಸಂಬರಿ ಮಾಡ್ತಿದ್ದೀವಿ. ಸ್ವಲ್ಪ ಹೆಸರು ಬೇಳೆ ನೆನೆಸಿದ್ದೀವಿ. ಒಂದು 2 ಅವರ್ಸ್ ನೆನೆಸ್ಕೊಂಡ್ರೆ, 1 ಅವರ್ ನೆನೆಸಿದ್ರು ಸಾಕು, 1.5 ಗಂಟೆ ನೆನೆಸಿದ್ರು ಸಾಕು. ಇದಕ್ಕೆ ಈ ರೀತಿ ಚಾಪ್ ಮಾಡಿ ಸೌತೆಕಾಯಿ ಮತ್ತು ತುರಿದಿರುವಂಥ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ತಾಯಿದ್ದಾರೆ. ನಿಮಗೆ ಸಣ್ಣದಾಗಿ ಚಾಪ್ ಮಾಡ್ಕೊಳಕ್ಕೆ ಬರಲ್ಲ ಅಂದರೆ ಈ ರೀತಿ ಒಂದು ಚಾಪರ್ ಇದ್ದರೆ ರಫಾಗಿ ದಪ್ಪಕ್ಕೆ ಚಾಪ್ ಮಾಡಿ ಹಾಕ್ಕೊಂಬಿಡ್ಬೋದು. ನೀವು ಕೆಲವು ಸತಿ ಸಿಪ್ಪೆ ಸಮೇತನ ಹಾಕ್ಕೋಬೋದು. ತುಂಬ ಎಳೆದಿದೆ ಅಂದರೆ ಸಿಪ್ಪೆನೂ ಹಾಕ್ಕೋಬೋದು, ಏನಾಗಲ್ಲ, ಒಳ್ಳೆ ಫೈಬರ್ ಅಂತಲೇ ಹೇಳ್ಬೋದು. ಇಲ್ಲ ತುಂಬ ಬಲ್ತೋಗಿದೆ ಲೈಟಾಗಿ ಸಿಪ್ಪೆ ಬೇಡ ಅಂದ್ಕೊಳ್ಳೋರು ಸಿಪ್ಪೆ ತೆಗೆದು ಈ ರೀತಿ ಚಾಪರ್ಗೆ ಹಾಕ್ಬಿಟ್ರೆ ಬೇಗನೆ ಆಗೋಗುತ್ತೆ. ಸೊ ಎಸ್ಪೆಷಲಿ ಕೋಸಂಬರಿಗೆಲ್ಲ ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಕೂತ್ಕೋತೀವಲ್ವ, ಸೊ ಟೈಮ್ ಇಲ್ಲ ಅನ್ನೋರು ಈ ರೀತಿ ಮಾಡ್ಕೋಬೋದು. ಇಲ್ಲ ನಮ್ಗೆ ಆ ರೀತಿನೇ ಇಷ್ಟ ಅಂದರೆ ಆ ರೀತಿನೇ ಚಾಪ್ ಮಾಡ್ಕೋಬೋದು. ಇದು ಬೇಗ ಆಗೋಗುತ್ತೆ. ಈ ಕೋಸಂಬರಿಗೆ ಬೇಕಾದ್ರೆ ಒಗ್ಗರಣೆ ಕೊಟ್ಕೋಬೋದು. ನಾವೇನು ಒಗ್ಗರಣೆ ಕೊಟ್ಟಿಲ್ಲ. ಈ ಸಮ್ಮರ್ಗೆ, ಈ ಸೆಕೆಗೆ ಎಣ್ಣೆ ಐಟಮ್ಸ್ ಎಷ್ಟು ಅವಾಯ್ಡ್ ಮಾಡಿದ್ರೆ ಅಷ್ಟು ಒಳ್ಳೆಯದು ಅಂತ. ಜಸ್ಟ್ ಬೇಸಿಕ್ಸ್ ಏನೇನು ಕೊತ್ತಂಬರಿ ಸೊಪ್ಪು, ಕೆಲವರೆಲ್ಲ ಕ್ಯಾರೆಟ್ ಹಾಕ್ತಾರೆ, ನಾವು ಅದನ್ನು ಹಾಕಿರಲಿಲ್ಲ. ಅಷ್ಟೇ ಬೇಸಿಕ್ಕೇನೆ ಎಲ್ಲ ಹೆಸರುಬೇಳೆ, ಕಾಯಿ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ಮತ್ತು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಬೇಕಿದ್ದರೆ ಸ್ವಲ್ಪ ನಿಂಬೆ ರಸ, ಉಪ್ಪು ಇದಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೇಗ ಆಗೋಗುತ್ತೆ. ಫ್ರೆಂಡ್ಸ್ ನೋಡಿ, ಇದು ಕೋಸಂಬರಿ ಆ್ಯಕ್ಚುಲಿ ಬೇಗನೆ ಕೆಟ್ಟೋಗ್ಬಿಡುತ್ತೆ. ನೀವು ತುಂಬ ಎತ್ತಿಡಬೇಕು ಫ್ರಿಜ್ಜಲ್ಲಿ, ಅಂದರೆ ಉಪ್ಪು ಹಾಕ್ದಂಗೆ ಎತ್ತಿಟ್ಬಿಡಿ. ಇಲ್ಲ ಬೇಗ ಖಾಲಿಯಾಗಿ ಹೋಗುತ್ತೆ ಅಂದರೆ ಈಗಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಡು ಈಗಲೇ ಖಾಲಿ ಮಾಡ್ಕೊಂಬಿಡ್ಬೇಕು. ಬೇಕಾದರೆ ಒಂದು 3 ಅವರ್ಸ್ವರೆಗೂ ಇರುತ್ತೆ. ಆಮೇಲೆ ನೀರು ಬಿಟ್ಕೊಂಡು ಒಂಥರ ಕೆಟ್ಟೋದಂಗೆ ಆಗಿಬಿಡುತ್ತೆ. ನೀವು ಯಾವಾಗಲೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೇಕು. ಜಾಸ್ತಿ ಮಾಡ್ತೀವಿ ಅಂದರೆ ಸ್ವಲ್ಪ ಉಪ್ಪನ್ನು ಕಡಿಮೆ ಹಾಕಿಯೇ ಸ್ಟೋರ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಇಂಥ ಐಟಮ್ಸ್ ಎಲ್ಲ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು ಒಳ್ಳೆಯದು. ಯಾಕೆಂದರೆ ಅಮ್ಮನೂ ಇಲ್ಲೆಲ್ಲ ಹಂಚ್ತಾರೆ.
ಬಿಸಿಲುಗಾಲದಲ್ಲಿ ರಾಮನವಮಿ ಟೈಮಲ್ಲಿ ನೀವು ಎಷ್ಟು ಪಾನಕ ಮಜ್ಜಿಗೆ ಕೋಸಂಬರಿನ ಹಚ್ತೀರೋ ಅಷ್ಟು ಪುಣ್ಯ ಅನ್ನೋದು ಅಮ್ಮ ಹೇಳ್ತಾನೆ ಇರ್ತಾರೆ. ಸೊ ಇಲ್ಲೆಲ್ಲ ಹಂಚೋಕ್ಕೆಲ್ಲ ಆಗುತ್ತೆ ಅಂತ ಆಗಲೇ ನೀಟಾಗಿ ಕೈಯಲ್ಲೆಲ್ಲ ಮಿಕ್ಸ್ ಮಾಡಿ ಹಂಚೋಕ್ಕೂ ಆಗುತ್ತೆ. ಆಗಲೇ ಖಾಲಿಯಾಗೋಯ್ತು ಕೂಡ, ಅಷ್ಟು ರುಚಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ನಾನು ಹೇಳ್ದಂಗೆ ಬೇಕಾದ್ರೆ ಕ್ಯಾರೆಟು ಕೂಡ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೋದು, ಅದು ನಿಮ್ಮ ಟೇಸ್ಟ್ ಪ್ರಕಾರ. ಇಲ್ಲಿ ನೆಕ್ಸ್ಟು ನಾನು ಪಾನಕಕ್ಕೆ ಏಲಕ್ಕಿ ಪುಡಿನ ಕುಟ್ಟಿ ಹಾಕ್ತಾಯಿದ್ದೀನಿ, ಸಿಪ್ಪೆ ಸಮೇತನೇ ಹಾಕ್ತಾಯಿದ್ದೀನಿ. ಅದ್ರ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆನೇ ನೆನೆಸ್ಬಿಟ್ರೆ ಪಾನಕಕ್ಕೆ ಅಷ್ಟೊತ್ತಿಗೆಲ್ಲ ಕರಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಕರಗೋಗಿತ್ತು, ಕೆಳಗಡೆಯಿಂದ ಸ್ವಲ್ಪ ಬೆಲ್ಲದ ಪೀಸ್ ಇತ್ತು. ಸೊ ಪಾನಕಕ್ಕೆ ನಿಂಬೆಹಣ್ಣು ಅದೆಲ್ಲ ಹಿಂಡ್ಕೊಂಬಿಟ್ರೆ ಬೇಗ ಆಗೋಗುತ್ತೆ. ತುಂಬಾ ಟೇಸ್ಟಿಯಪ್ಪ. ಈ ಬಿಸಿಲಿಗೆ ಇಡೀ ದಿನ ಬರೀ ಪಾನಕ ಮಜ್ಜಿಗೆನೇ ಕುಡಿಬೇಕು ಅಂತ ಅನಿಸ್ತಾಯಿತ್ತು. ಈ ಸತಿ ವಿಶಾಲ್ ಮಾರ್ಟಿಗೆ ಹೋದಾಗ ನೀವು ನೋಡಿರ್ಬೋದು, ಈ ರೀತಿ ಬೌಲ್ಸ್ನ ತೊಗೊಂಡಿದ್ರು ಅಮ್ಮ. ಸೊ ಫಸ್ಟು ನಾವು ದೇವ್ರ ನೈವೇದ್ಯಕ್ಕೆ ಯೂಸ್ ಮಾಡೋಣ ಅಂತ ದೇವ್ರ ನೈವೇದ್ಯಕ್ಕೆ ಯೂಸ್ ಮಾಡ್ತಾಯಿದ್ದಾರೆ ಆ ಬೌಲ್ಸ್ ಎಲ್ಲನೂ. ನಾನಿಲ್ಲಿ ಚಿತ್ರಾನ್ನಕ್ಕೆ ಕಲಿಸ್ತಾ ಇದ್ದೀನಿ. ಇಲ್ಲಿ ಪಾನಕಕ್ಕೆ ಸ್ವಲ್ಪ ನೋಡಿ ಫ್ರೆಂಡ್ಸ್, ಒಂದಿಷ್ಟು ಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದು ಸತಿ. ಇಲ್ಲಿ ನಾನು ಚಿತ್ರಾನ್ನನೂ ಕಲಸಿ ಇಟ್ಟೆ. ಮಾವಿನಕಾಯಿ ಚಿತ್ರಾನ್ನ ಅಂತೂ ಸೂಪರ್ ಟೇಸ್ಟು ಅಂತಲೇ ಹೇಳ್ಬೋದು. ನಿಂಬೆಹಣ್ಣಿನ ಚಿತ್ರಾನ್ನ ಒಂಥರ ಟೇಸ್ಟ್ ಆದರೆ ಇದಂತೂ ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಟೆಂಪ್ಟಿಂಗು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಅಮ್ಮ ನೈವೇದ್ಯಕ್ಕೆ ಕೋಸಂಬರಿ, ಪಾಯಸ, ಚಿತ್ರಾನ್ನ, ಪಾನಕ, ಮೊಸರನ್ನ ಮತ್ತು ಮಜ್ಜಿಗೆ ಇದಿಷ್ಟನ್ನು ಇಡ್ತಾಯಿದ್ದಾರೆ ದೇವ್ರ ನೈವೇದ್ಯಕ್ಕೆ ಅಂತ. ಆಮೇಲೆ ಪಾಯಸಕ್ಕೆ ಸ್ವಲ್ಪ ತುಪ್ಪ ಹಾಕೋದು ಮರ್ತೋಯ್ತು ಅಂತ ಈಗ ತುಪ್ಪನೂ ಹಾಕ್ತಾಯಿದ್ದಾರೆ. ಅಷ್ಟು ಭಕ್ತಿ ನಮ್ಮ ಅಮ್ಮನಿಗೆ. ಎಲ್ಲ ಐಟಮ್ಸೂ ದೇವರಿಗೆ ಫಸ್ಟು ನೈವೇದ್ಯಕ್ಕಿಟ್ಟು ಆಮೇಲೆ ನಾವು ಊಟ ಮಾಡಬೇಕು ಅಂತ ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾರೆ ಈಗ. ಫ್ರೆಂಡ್ಸ್, ಅಮ್ಮ ಅಂತೂ ಎಷ್ಟೊಂದು ಮಂತ್ರಗಳು, ಸ್ತೋತ್ರಗಳು ಎಲ್ಲ ಹೇಳ್ತಾ ಇರ್ತಾರೆ. ಅದನ್ನು ಹೇಳ್ಕೊತಾನೆ ಆಮೇಲೆ ವಿಷ್ಣು ಸಹಸ್ರನಾಮದ್ದು ಎಷ್ಟೊಂದು ಹೆಸರುಗಳನ್ನ ಹೇಳ್ಕೊತ ಎಲ್ಲ ಪೂಜೆ ಮಾಡ್ತಿರ್ತಾರೆ. ಸೊ ಹೇಗನ್ನಿಸ್ತು ಅವ್ರು ಪೂಜೆ ಮಾಡೋ ವಿಧಾನ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡಿದ್ರಿ, ಲೈಕ್ ಮಾಡಿದ್ರಿ ಅಂದರೆ ನಾನು ಅವೆಲ್ಲ ಅಮ್ಮಗೆ ತೋರಿಸ್ತೀನಿ. ಅಮ್ಮ ಅಂತೂ ತುಂಬ ಖುಷಿ ಪಡ್ತಾರೆ ಆ್ಯಕ್ಚುಲಿ. ಬಟ್ ಅವ್ರಿಗೆ ನಾನೆಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಿರಲಿಲ್ಲ. ಸುಮ್ಮನೆ ಒಂದು ಸೈಡಲ್ಲಿ ಕ್ಯಾಮ್ರಾ ಇಟ್ಟಿದ್ದೆ ಅಷ್ಟೇ. ಅದೊಂಥರ ಅಂದರೆ ಅವ್ರು ಕಾನ್ಷಿಯಸ್ ಆಗೋಗ್ತಾರೆ ಪಾಪ ವೀಡಿಯೋ ಎಲ್ಲ ಮಾಡ್ತಾಯಿದ್ದೀನಿ ಅಂದರೆ.
ಅದಕ್ಕೆ ಏನೂ ಹೇಳೋಕ್ಕೆ ಹೋಗಿಲ್ಲ, ಕ್ಯಾಮ್ರಾ ಇಟ್ಟಿದ್ದೀನಿ ಅಂತ ಒಂದು ಕಾರ್ನರಲ್ಲೆಲ್ಲೋ ಕ್ಯಾಮ್ರಾ ಇಟ್ಟಿದ್ದೆ. ಸೊ ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ, ಅವ್ರದ್ದೇನಾದ್ರು ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ತೋರಿಸ್ತೀನಿ ಅಮ್ಮಂಗೆ. ನೆಕ್ಸ್ಟು ಆಮೇಲೆ ಕರೆಂಟ್ ಬಂತು. ನಾನೊಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋತಾ ಇದ್ನಲ್ಲ, ಸೌತೆಕಾಯಿ, ಸೋರೆಕಾಯಿ ಮತ್ತು ಪಾಲಕ್ ಸೊಪ್ಪನ್ನು ಅದೆಲ್ಲ ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿ ಸೋದಿಸ್ಕೋಬೇಕು. ತುಂಬ ಚೆನ್ನಾಗಿ ಅಂದರೆ ಸೀವಾಗೋಗುತ್ತೆ. ನಿಮ್ಗೆ ಹಾಗೆ ಕುಡಿಯೋಕ್ಕಾಗತ್ತೆ ಅಂದರೆ ಹಾಗೆ ಕುಡಿಬೋದು. ಸ್ವಲ್ಪ ಒಗ್ರೊಗ್ರ ಕಹಿ ಥರ ಇರುತ್ತೆ, ಬಟ್ 1 ಗ್ಲಾಸಷ್ಟು ಕುಡಿಬೋದು. ನಾನು ಸ್ವಲ್ಪ ನೀರು ಜಾಸ್ತಿ ಆಗೋಗುತ್ತೆ ಅಂತ 2 ಗ್ಲಾಸ್ ಕುಡಿದ್ಬಿಟ್ಟೆ, ಒಂಥರ ಅನಿಸ್ತಾಯಿತ್ತು. ಸೊ 1 ಗ್ಲಾಸ್ ಅಂತೂ ಆರಾಮಾಗಿ ಕುಡಿಬೋದು ಫ್ರೆಂಡ್ಸ್. ನೋಡಿ, ಈಗ ಪಾನಕ ಎಲ್ಲ ಕಂಪ್ಲೀಟಾಗಿ ರೆಡಿ ಆಗೋಗಿದೆ. ಸ್ವಲ್ಪ ಟೇಸ್ಟ್ ಮಾಡೋಣ, ನಾನು ನನ್ನ ಮಗಳು ಎಲ್ಲ ಟೇಸ್ಟ್ ಮಾಡೋಣ ಅಂತ ಟೇಸ್ಟ್ ಮಾಡ್ಕೋತಾ ಇದ್ದೀನಿ. ಪೂಜೆ ಹೇಗಾಯಿತು, ಅಮ್ಮಂದು ಪೂಜೆ ಭಕ್ತಿ ಎಲ್ಲ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅವ್ರು ಪೂಜೆ ಮಾಡೋದು ನೋಡೋದೇ ಒಂದು ಖುಷಿ. ನನಗೂ ಒಂದು ನೆನಪು ಥರ ಇರುತ್ತೆ ಅಂತಲೇ ನಾನು ಫುಲ್ ವೀಡಿಯೋನ ನಾನೇನೂ ಮಾತಾಡಿದೆ ಹಾಗೇ ಪೂಜೆದು ವಿಧಾನ ಎಲ್ಲ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಒಂಥರ ನೋಡೋಕ್ಕೇ ಖುಷಿ ಆಗುತ್ತೆ ಅವ್ರ ಭಕ್ತಿಯಿಂದ ಮಾಡೋದು. ಈಗ ನೆಕ್ಸ್ಟ್ ನಾನು ಪಾಯಸ ಇನ್ನೇನು ಹೇಗೆ ಮಾಡಿದೆ ಅಂತ ತೋರಿಸಿರ್ಲಿಲ್ವಲ್ಲ, ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಕೊಬ್ಬರಿ ಮತ್ತು ಸ್ವಲ್ಪ ಏಲಕ್ಕಿನ ರುಬ್ಕೊಂಡಿದ್ದೀನಿ. ಹೆಸರುಬೇಳೆನೂ ರುಬ್ಕೊಂಡ್ಬಿಟ್ಟೆ. ಆ್ಯಕ್ಚುಲಿ ಇದೆಲ್ಲ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು, ಬಟ್ ನನಗೆ ಕುಡಿಯೋ ಕನ್ಸಿಸ್ಟೆನ್ಸಿಗೆ ಬೇಕು ಅಂತ ನೀಟಾಗಿ ಎಲ್ಲ ರುಬ್ಕೊಂಡು, ಆಮೇಲೆ ಒಂದು ಪಾತ್ರೆಗೆ ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆಮೇಲೆ ಮಿಕ್ಸಿ ಮಾಡ್ಕೊಂಡಿರೋಂಥ ಕಾಯಿ, ಮಿಕ್ಸಿ ಮಾಡ್ಕೊಂಡಿರೋಂಥ ಹೆಸರುಬೇಳೆನ ಹಾಕಿ ನೀರು ಪಾಯಸ ಥರ ಮಾಡಿಕೊಂಡು, ಸ್ವಲ್ಪ ಬೆಲ್ಲ ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಬೆಲ್ಲ, ಸ್ವಲ್ಪ ಹಾಲು, ಇದಿಷ್ಟನ್ನು ಹಾಕಿ, ಹಾಲೊಂದು ಗ್ಲಾಸಷ್ಟು 1/4 ಲೀಟ್ರಷ್ಟು ಹಾಲು ಹಾಕ್ಕೊಂಡ್ರೆ, ನೀರು ಬದಲಾಗಿ ಹಾಲನ್ನು ಯೂಸ್ ಮಾಡಿಕೊಂಡ್ರೆ ಸೂಪರಾಗಿರೋಂಥ ಈ ರೀತಿ ಕನ್ಸಿಸ್ಟೆನ್ಸಿ ಪಾಯಸ ರೆಡಿಯಾಗಿ ಹೋಗುತ್ತೆ. ಮಿಕ್ಸಿಗೆ ಸ್ವಲ್ಪ ಗಸಗಸೆನೂ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹೇಗಿದೆ ನಮ್ಮದು ಶ್ರೀರಾಮನವಮಿ ಹಬ್ಬದ ವ್ಲಾಗು, ಪೂಜೆ ಎಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನಮಸ್ಕಾರ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಂದು ಏನೇ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ.